Hello everyone, welcome to our YouTube channel Science Patashala. Dear CTET 2026 aspirants, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪಾರ್ಟ್ 4. ಇವತ್ತು ನಾವು ಫೋಕಸ್ ಮಾಡೋದು ಹೈ ಈಲ್ಡ್ PYQs ಫ್ರಮ್ ದಿ ಟಾಪಿಕ್ ದ ವರ್ಲ್ಡ್ ಆಫ್ ದ ಲಿವಿಂಗ್. ಸೊ CTET ಪೇಪರ್ 2 ಸೈನ್ಸ್ ನಲ್ಲಿ ರಿಪೀಟೆಡ್ಲಿ ಕೇಳೋ ಕಾನ್ಸೆಪ್ಚುಯಲ್ ಕ್ವಶನ್ಸ್, ಎಕ್ಸಾಮಿನರ್ ಮೈಂಡ್ಸೆಟ್ ಮತ್ತು ಕಾಮನ್ ಮಿಸ್ಟೇಕ್ಸ್ ಎಲ್ಲವನ್ನೂ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡ್ತೀವಿ. If you want to crack CTET with clarity, consistency and confidence, this session is a must. So channel subscribe ಮಾಡ್ಕೊಳ್ಳಿ for daily CTET science support and smart preparation tips. So practice with PYQs, that is better understanding plus better score. Let's level up your CTET 2026 preparation step by step. Let us start the session. The first question, study the following statements about excretory system in humans. So ಈ ಪ್ರಶ್ನೆ CTET ಫೆಬ್ರವರಿ 2014 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಎ waste dissolved in water are filtered out as urine in the kidneys ಅಂತ ಕೊಟ್ಟಿದ್ದಾರೆ. ಬಿ urine stored in urinary bladder is passed out through the urinary opening at the end of the urethra ಅಂತ ಕೊಟ್ಟಿದ್ದಾರೆ. ಸೊ ಸಿ ureter carries urine to the urinary bladder. So D, useful substances are absorbed back in the blood. So E, blood containing useful and harmful substances reaches the kidney for filtration. So the correct order of the processes given in the above statement is ಅಂತ ಹೇಳಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಪ್ರೊಸೆಸಸ್ ಸ್ಟೆಪ್ ಬೈ ಸ್ಟೆಪ್ ಆರ್ಡರ್ ಇದು. ಸೊ ಫಸ್ಟ್ ಯಾವ್ದು ಬರ್ತದೆ ಇಲ್ಲಿ, ಫಸ್ಟ್ ಇ ಬರ್ತದೆ. ಸೊ ವೈ ಇ ಹಿಯರ್, ಸೊ ಬ್ಲಡ್ ವಿತ್ ಯೂಸ್ಫುಲ್ ಪ್ಲಸ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಕಿಡ್ನಿಗೆ ಬರುತ್ತದೆ. ಸೊ ದಟ್ ಈಸ್ ಇ, ಇಟ್ ಈಸ್ ಫಸ್ಟ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಯೂಸ್ಫುಲ್ ಸಬ್ಸ್ಟೆನ್ಸಸ್ ಬ್ಲಡ್ಗೆ ರೀಅಬ್ಸಾರ್ಬ್ ಆಗುತ್ತದೆ. That is, we will be having here D. So D ಬರ್ತದೆ. next useful substances are absorbed back in the blood. So next ನಮ್ಗೆ ಯಾವ್ದು ಬರ್ತದೆ, A ಬರ್ತದೆ. So why A here? So waste dissolved in water urine ಆಗಿ ಫಿಲ್ಟರ್ ಆಗುತ್ತದೆ. So the next here we will be getting here C, that is urine ureter ಮೂಲಕ urinary bladder ಗೆ ಹೋಗುತ್ತದೆ. So next ಯಾವ್ದು ಬರ್ತದೆ ಇಲ್ಲಿ, so next we will be having here B, that is why be here? So urine urethra ಮೂಲಕ ಬಾಡಿ ಹೊರಗೆ ಹೋಗುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಸೊ ಆಪ್ಷನ್ ಬಿ, that is E, D, A, C, B. So why other options are wrong here? Option A wrong. So reabsorption, that is D, before blood reaching kidney, E possible ಇಲ್ಲ. So option C wrong. So urine excretion, that is B first step ಆಗಲು ಸಾಧ್ಯವಿಲ್ಲ, filtration earlier ಬೇಕು. So option D wrong. Urine bladder process, that is B, comes after ureter, C, not before. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ is the correct answer. Next question, the pseudopodia of amoeba are used for. ಈ ಪ್ರಶ್ನೆ CTET ಫೆಬ್ರವರಿ 2014 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಸೆನ್ಸಿಂಗ್ ದ ಫುಡ್ ಓನ್ಲಿ, ಆಪ್ಷನ್ ಬಿ ಕ್ಯಾಪ್ಚರ್ ಆಫ್ ಫುಡ್ ಓನ್ಲಿ, ಆಪ್ಷನ್ ಸಿ ಮೂಮೆಂಟ್ ಓನ್ಲಿ, ಆಪ್ಷನ್ ಡಿ ಮೂಮೆಂಟ್ ಅಂಡ್ ಕ್ಯಾಪ್ಚರ್ ಆಫ್ ಫುಡ್. ಸೊ ಅಮೀಬಾ ಯೂಸಸ್ ಸೂಡೋಪೋಡಿಯಾ ಫಾರ್ ಮೂಮೆಂಟ್ ಅಂಡ್ ಫುಡ್ ಕ್ಯಾಪ್ಚರ್. ಸೊ ಅಮೀಬಾನಲ್ಲಿ ಸೂಡೋಪೋಡಿಯಾ ಚಲನೆಗೆ ಮತ್ತು ಆಹಾರವನ್ನು ಹಿಡಿಯಲು ಎರಡಕ್ಕೂ ಉಪಯೋಗವಾಗುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಇಸ್ ಮೂಮೆಂಟ್ ಅಂಡ್ ಕ್ಯಾಪ್ಚರ್ ಆಫ್ ಫುಡ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ರಾಂಗ್. ಸೊ ಸೂಡೋಪೋಡಿಯಾ ಸೆನ್ಸಿಂಗ್ಗೆ ಮಾತ್ರ ಬಳಸುವುದಿಲ್ಲ, ಮೂಮೆಂಟ್ ಮತ್ತು ಫೀಡಿಂಗೂ ಇದೆ. ಸೊ ಆಪ್ಷನ್ ಬಿ ರಾಂಗ್. ಫುಡ್ ಕ್ಯಾಪ್ಚರ್ ಮಾತ್ರ ಅಲ್ಲ, ಅಮೀಬಾ ಸೂಡೋಪೋಡಿಯಾ ಬಳಸಿ ಮೂವ್ ಆಗುತ್ತದೆ. ಸೊ ಆಪ್ಷನ್ ಸಿ ರಾಂಗ್. ಮೂಮೆಂಟ್ ಮಾತ್ರ ಅಲ್ಲ, ಸೂಡೋಪೋಡಿಯಾ ಫುಡ್ ಎನ್ಗಲ್ಪ್ ಮಾಡಲು ಸಹ ಸಹಾಯ ಮಾಡುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ is the correct answer. Next question, below are given some organisms. ಈ ಪ್ರಶ್ನೆ CTET ಫೆಬ್ರವರಿ 2014 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಎ ಈಸ್ಟ್, ಬಿ ಬೆಡ್ ಬಗ್ಸ್, ಸಿ ಲೀಚಸ್, ಡಿ ಕಸ್ಕ್ಯೂಟಾ, ಇ ಆಲ್ಗೆ, ಎಫ್ ಲೈಸ್, ಜಿ ಮಶ್ರೂಮ್ಸ್, ಎಚ್ ಲಿಚೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ದ ಆರ್ಗಾನಿಸಮ್ಸ್ ವಿಚ್ ಮೇ ಬಿ ಕ್ಲಾಸಿಫೈಡ್ ಇನ್ ದ ಗ್ರೂಪ್ ಆಫ್ ಪ್ಯಾರಾಸೈಟ್ಸ್ ಆರ್ ಅಂತ ಹೇಳಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ C, F and G, option B, B, C, D and H, option C, B, C, D and F, option D, C, D, E and G. So
ಪ್ಯಾರಾಸೈಟ್ಸ್ ಅಂದರೆ ಹೋಸ್ಟ್ ಆರ್ಗಾನಿಸಮ್ಸ್ ಮೇಲೆ ಅಥವಾ ಒಳಗೆ ಬದುಕಿ ಅದರಿಂದ ಆಹಾರ ಪಡೆಯುವ ಜೀವಿಗಳು. ಸೊ ಬೆಡ್ ಬಗ್ಸ್ ದಟ್ ಇಸ್ ಬಿ. ಸೊ ಬೆಡ್ ಬಗ್ಸ್ ಏನು, ಹ್ಯೂಮನ್ ಬ್ಲಡ್ ಸಕ್ ಮಾಡುತ್ತದೆ. ಸೊ ಲೀಚಸ್ ಬ್ಲಡ್ ಸಕಿಂಗ್ ಪ್ಯಾರಾಸೈಟ್ಸ್. ಸೊ ಸಿ ಬರ್ತದೆ. ಸೊ ನೆಕ್ಸ್ಟ್ ಕಸ್ಕ್ಯೂಟಾ. ಸೊ ದಟ್ ಇಸ್ ಕಸ್ಕ್ಯೂಟಾ ಎಲ್ಲಿ, ಡಿ. ಸೊ ಕಸ್ಕ್ಯೂಟಾ ಇಟ್ ಇಸ್ ಅ ಪ್ಯಾರಾಸಿಟಿಕ್ ಪ್ಲಾಂಟ್ ದಟ್ ಇಸ್ ಹೋಸ್ಟ್ ಪ್ಲಾಂಟ್ ಮೇಲೆ ಡಿಪೆಂಡ್ ಆಗುತ್ತದೆ. ಸೊ ದ ನೆಕ್ಸ್ಟ್ ಈಸ್ ಲೈಸ್ ದಟ್ ಇಸ್ ಎಫ್. ಸೊ ಲೈಸ್ ಹ್ಯೂಮನ್ ಸ್ಕ್ಯಾಲ್ಪ್ ಮೇಲೆ ಲೈವ್ ಆಗಿ ಬ್ಲಡ್ ಸಕ್ ಮಾಡುತ್ತವೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಸೊ ಆಪ್ಷನ್ ಸಿ ದಟ್ ಇಸ್ ಬಿ, ಸಿ, ಡಿ ಅಂಡ್ ಎಫ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ರಾಂಗ್. ಸೊ ಈಸ್ಟ್ ಮತ್ತು ಮಶ್ರೂಮ್ಸ್ ಪ್ಯಾರಾಸೈಟ್ಸ್ ಅಲ್ಲ, ಸೊ ಸ್ಯಾಫ್ರೋಫೈಟ್ಸ್ ಆಗಿವೆ. ಸೊ ಆಪ್ಷನ್ ಡಿ ರಾಂಗ್. ಅಲ್ಗೆ ಮತ್ತು ಮಶ್ರೂಮ್ಸ್ ಪ್ಯಾರಾಸೈಟ್ಸ್ ಅಲ್ಲ, ಫ್ರೀ ಲಿವಿಂಗ್ ಆರ್ಗಾನಿಸಮ್ಸ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಬಯೋಸ್ಪಿಯರ್ ರಿಸರ್ವ್ಸ್. ಸೊ ಈ ಪ್ರಶ್ನೆ ಸಿಟಿಇಟಿ ಫೆಬ್ರವರಿ 2014 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ, these are the protected areas meant for the conservation of endemic species only. Option B, these are the areas meant only for the conservation of plants and animals. Option C, these are the areas which help to maintain the biodiversity and culture of the areas. Option D, these are the protected areas reserved for wildlife where they can freely use the habitats and natural resources. ಸೊ ಬಯೋಸ್ಪಿಯರ್ ರಿಸರ್ವ್ಸ್ ಪ್ರೊಟೆಕ್ಟ್ ಬಯೋಡೈವರ್ಸಿಟಿ ವಿತ್ ಹ್ಯೂಮನ್ ಕಲ್ಚರ್. ಸೊ ಇಲ್ಲಿ ಪ್ಲಾಂಟ್ಸ್ ಅನಿಮಲ್ಸ್ ಜೊತೆಗೆ ಲೋಕಲ್ ಪೀಪಲ್ ಟ್ರೆಡಿಷನ್ ಕೂಡ ಕನ್ಸರ್ವ್ ಆಗುತ್ತದೆ. ಸೊ ಎನ್ವಿರಾನ್ಮೆಂಟ್ ಪ್ಲಸ್ ಕಲ್ಚರ್ ಬೋತ್ ಮೇಂಟೈನ್ಡ್. ಸೊ ಹೆನ್ಸ್ ಬಯೋಸ್ಪಿಯರ್ ರಿಸರ್ವ್ಸ್ ಏಮ್ ಅಟ್ ಕನ್ಸರ್ವೇಷನ್ ಪ್ಲಸ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಇಸ್ these are the areas which help to maintain the biodiversity and culture of the areas. So why other options are wrong here? Option A wrong. So includes only endemic species. ಆದರೆ biosphere reserves broader, that is all biodiversity plus culture protect ಆಗುತ್ತದೆ. Option B wrong. Says plants and animals only, but humans and cultural heritage ಕೂಡ important part. So option D wrong. This describes wildlife sanctuary type. ಆದರೆ biosphere reserves have core buffer transition zones with controlled human activity. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸ್ಟಡಿ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಈ ಪ್ರಶ್ನೆ ಸಿಟಿಇಟಿ ಫೆಬ್ರವರಿ 2014 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಎ, ಪ್ರೊಕ್ಯಾರಿಯೋಟ್ಸ್ ಡು ನಾಟ್ ಹ್ಯಾವ್ ನ್ಯೂಕ್ಲಿಯಸ್ ಅಂತ ಹೇಳಿದ್ದಾರೆ. ಬಿ, ಅ ಸಿಂಗಲ್ ಸೆಲ್ ಕ್ಯಾನ್ ಪರ್ಫಾರ್ಮ್ ಆಲ್ ದ ಫಂಕ್ಷನ್ಸ್ ಇನ್ ಅ ಯೂನಿಸೆಲ್ಯುಲರ್ ಆರ್ಗಾನಿಸಮ್. ಸಿ, blue-green algae are the examples of prokaryotes. D, eukaryotes do not have well-organized nucleus with a nuclear membrane. So the correct statements are option C ರೀತಿ ಇದೆ. Option A, A, B and C. Option B, A, B and D. Option C, A, C and D. Option D, B, C and D. So prokaryotes lack a true nucleus. So A it is correct. So prokaryotes it is lacking true nucleus. So A is correct. So unicellular organisms ನಲ್ಲಿ ಸಿಂಗಲ್ ಸೆಲ್ ಎಲ್ಲ ಫಂಕ್ಷನ್ಸ್ ಪರ್ಫಾರ್ಮ್ ಮಾಡುತ್ತದೆ, ಲೈಕ್ ರೆಸ್ಪಿರೇಷನ್, ಡೈಜೆಷನ್, reproduction. So B is also correct here. So blue green algae, that is cyanobacteria, so prokaryotic in nature and no nuclear membrane. So nuclear membrane ಇಲ್ಲಿ ಇರಲ್ಲ. So C is also correct here. So D it is wrong because eukaryotes have a well organized nucleus with nuclear membrane. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, that is A, B and C. So why other options are wrong here? Option B wrong. It includes D, but eukaryotes have proper nucleus. So D it is incorrect. So option C wrong. So C true ಇದೆ. So excluding it, it is wrong. So D wrong. So includes only B, C, D, but A also correct and D wrong. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಎ is the correct answer. Next question, in the given diagram, positions of 4 endocrine glands in the human body are marked by the letters A, B, C and D.
ಸೊ ಈ ಪ್ರಶ್ನೆ ಸಿಟಿಇಟಿ ಫೆಬ್ರವರಿ 2014 ನಲ್ಲಿ ಕೇಳಿದ್ದಾರೆ. ಸೊ ದ ಕರೆಕ್ಟ್ ಲೇಬಲಿಂಗ್ ಆಫ್ ಎ ಬಿ ಸಿ ಅಂಡ್ ಡಿ ಈಸ್. ಸೊ ಇಲ್ಲಿ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ದಟ್ ಇಸ್ ಎ ಪಿಟ್ಯೂಟರಿ ಗ್ಲ್ಯಾಂಡ್, ಬಿ ಥೈರಾಯ್ಡ್ ಗ್ಲ್ಯಾಂಡ್, ಸಿ ಅಡ್ರಿನಲ್ ಗ್ಲ್ಯಾಂಡ್, ಡಿ ಪ್ಯಾನ್ಕ್ರಿಯಾಸ್. ಸೊ ಆಪ್ಷನ್ ಬಿ ಎ ಅಡ್ರಿನಲ್ ಗ್ಲ್ಯಾಂಡ್, ಬಿ ಪಿಟ್ಯೂಟರಿ ಗ್ಲ್ಯಾಂಡ್, ಸಿ ಪ್ಯಾನ್ಕ್ರಿಯಾಸ್, ಡಿ ಥೈರಾಯ್ಡ್ ಗ್ಲ್ಯಾಂಡ್. ಸೊ ಸಿ ಎ adrenal gland, B thyroid gland, C pancreas, D pituitary gland. So option D A pituitary gland, B pancreas, C thyroid gland, D adrenal gland. So here A it is near the brain. So as you can see here A it is near the brain. So ಇಲ್ಲಿ ಏನಿರ್ತದೆ, here there is presence of pituitary gland, that is master gland. So A ಕಡೆ ಯಾವುದು ಬರ್ತದೆ? So A we have pituitary gland. So B neck region ನಲ್ಲಿ ಇದೆ. So B ಎಲ್ಲಿದೆ? So B it is present in the neck region. So thyroid gland that is metabolism regulate ಮಾಡುತ್ತದೆ. So ಇಲ್ಲಿ ಯಾವುದು ಬರ್ತದೆ? So in the presence of B we have thyroid gland. So next C kidney ಮೇಲಿರುವ small cap like glands. So they are called as the adrenal glands. Stress hormones release ಮಾಡುತ್ತದೆ. So that is C ಯಾವುದು ಬರ್ತದೆ ಇಲ್ಲಿ? So C ಹತ್ರ, so at the place of C just we are writing here adrenal gland. So next D stomach region. So D ಎಲ್ಲಿ ಬರ್ತದೆ? So D stomach region or behind stomach. So pancreas insulin secrete ಮಾಡಿ blood sugar maintain ಮಾಡುತ್ತದೆ. So ಹಾಗಾಗಿ D ಇಲ್ಲಿ ಯಾವುದು? So D it is pancreas. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. So option A that is A pituitary gland, B thyroid gland, C adrenal gland, D pancreas. So option A is the correct answer. So why other options are wrong here? Option B wrong, A adrenal ಅಲ್ಲ, B pituitary ಸ್ಥಾನದಲ್ಲಿಲ್ಲ. So C option C wrong. So A adrenal mislabeled, D pituitary ಅಲ್ಲ. So option D wrong. So B, C, D positions mismatch with reality. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. Option A is the correct answer. Next question, in the diagram of human eye given below, the parts marked by A, B, C and D should be labeled as. So ಈ ಪ್ರಶ್ನೆ ಸಿಟಿಇಟಿ ಫೆಬ್ರವರಿ 2014 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ದಟ್ ಇಸ್ ಎ ಸಿಲಿಯರಿ ಮಸಲ್, ಬಿ ಪ್ಯೂಪಿಲ್, ಸಿ ಲೆನ್ಸ್, ಡಿ ಕಾರ್ನಿಯಾ. ಸೊ ಆಪ್ಷನ್ ಬಿ ಎ ಐರಿಸ್, ಬಿ ಪ್ಯೂಪಿಲ್, ಸಿ ಲೆನ್ಸ್, ಡಿ ಕಾರ್ನಿಯಾ. ಸೊ ಆಪ್ಷನ್ ಸಿ ಎ ಐರಿಸ್, ಬಿ ಕಾರ್ನಿಯಾ, ಸಿ ಪ್ಯೂಪಿಲ್, ಡಿ ಲೆನ್ಸ್. ಸೊ ಆಪ್ಷನ್ ಡಿ ಎ ಸಿಲಿಯರಿ ಮಸಲ್, ಬಿ ಐರಿಸ್, ಸಿ ಲೆನ್ಸ್, ಡಿ ಕಾರ್ನಿಯಾ. ಸೊ ಇಲ್ಲಿ A. So what is A here? A is the muscle around lens, that is ciliary muscle helps in the lens shape adjustment. So A ಏನ್ ಬರ್ತದೆ ಇಲ್ಲಿ? So A we have ciliary muscle. So next B. So B colored part in front, that is VR. So B ಇಲ್ಲಿ ಏನ್ ಬರ್ತದೆ? So B colored part in front, so that is iris. So light entry regulate ಮಾಡುತ್ತದೆ. So B ಯಾವುದು ಬರ್ತದೆ ಇಲ್ಲಿ? So B iris. So next C. So C transparent convex structure. So lens image focus ಮಾಡುತ್ತದೆ. So C ಯಾವುದು ಬರ್ತದೆ ಇಲ್ಲಿ? So in the place of C we have lens. So next D. So D outermost transparent layer, that is cornea. So light first enters here. So D ಯಾವುದು ಬರ್ತದೆ ಇಲ್ಲಿ? So cornea. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಇಸ್ ಎ ಸಿಲಿಯರಿ ಮಸಲ್, ಬಿ ಐರಿಸ್, ಸಿ ಲೆನ್ಸ್, ಡಿ ಕಾರ್ನಿಯಾ. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ರಾಂಗ್. ಸೊ ಬಿ ಲೇಬಲ್ಡ್ ಆಸ್ ಪ್ಯೂಪಿಲ್ ಇನ್ಸ್ಟೆಡ್ ಆಫ್ ಐರಿಸ್. ಸೊ ಆಪ್ಷನ್ ಬಿ ರಾಂಗ್, ಎ ಇಸ್ ನಾಟ್ ಐರಿಸ್, ಸಿ ಕರೆಕ್ಟ್ ಬಟ್ ಡಿ ಮಿಸ್ಮ್ಯಾಚ್. ಸೊ ಆಪ್ಷನ್ ಸಿ ರಾಂಗ್, ಪಾರ್ಟ್ ನೇಮ್ಸ್ ಕಂಪ್ಲೀಟ್ಲಿ ಶಫಲ್ಡ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ option D. Option D is the correct answer. Next question, study the following statements. ಈ ಪ್ರಶ್ನೆ ಸಿಟಿಇಟಿ ಫೆಬ್ರವರಿ 2014 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಎ ಕ್ರೋಮೋಸೋಮ್ಸ್ ಆರ್ ಲೊಕೇಟೆಡ್ ಇನ್ ದ ನ್ಯೂಕ್ಲಿಯೋಲಸ್ ಅಂತ ಕೊಟ್ಟಿದ್ದಾರೆ. ಬಿ ಜೀನ್ಸ್ ಆರ್ ಲೊಕೇಟೆಡ್ ಇನ್ ದ ಕ್ರೋಮೋಸೋಮ್ಸ್ ಅಂತ ಕೊಟ್ಟಿದ್ದಾರೆ.
ಸಿ ಯೂನಿಸೆಲ್ಯುಲಾರ್ ಆರ್ಗನಿಸಮ್ಸ್ ರೆಸ್ಪೈರ್ ಅಂಡ್ ರೀಪ್ರೊಡ್ಯೂಸ್ ಅಂತ ಕೊಟ್ಟಿದ್ದಾರೆ. ಡಿ the most important function of cell membrane is to control the entry and exit of materials from cells ಅಂತ ಕೊಟ್ಟಿದ್ದಾರೆ. So the correct statements are options ಈ ರೀತಿ ಇದೆ. ಆಪ್ಷನ್ ಎ ಬಿ ಅಂಡ್ ಸಿ, ಆಪ್ಷನ್ ಬಿ ಬಿ ಸಿ ಅಂಡ್ ಡಿ, ಆಪ್ಷನ್ ಸಿ ಎ ಸಿ ಅಂಡ್ ಡಿ, ಆಪ್ಷನ್ ಡಿ ಎ ಬಿ ಅಂಡ್ ಡಿ. So genes are located on chromosomes. So statement B, it is correct. Statement B, it is correct. So unicellular organisms respire, reproduce and perform all life functions within a single cell. So C, it is correct. So cell membrane controls entry and exit of substances, hence maintains balance. So D here, it is correct. So A is wrong because chromosomes are present in the nucleus or nucleoplasm, so not in the nucleolus. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, that is B, C and D. So why other options are wrong here? Option A wrong. So A, it is incorrect. Chromosomes nucleoplasm ನಲ್ಲಿ ಇರುತ್ತವೆ, nucleolus ನಲ್ಲಿ ಅಲ್ಲ. So combination it is invalid. Option C wrong. So B missing. Genes chromosomes ನಲ್ಲಿ ಇರುತ್ತವೆ, which is important fact. ಇಲ್ಲಿ ತಪ್ಪಿದೆ. So option D wrong. So C missing. So unicellular organisms respiration plus reproduction perform ಮಾಡುತ್ತವೆ. So statement important but here absent. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ is the correct answer. Next question, in the diagram of animal cell given below, the correct labeling of the parts A, B, C and D is. So ಈ ಪ್ರಶ್ನೆ CTET ಫೆಬ್ರವರಿ 2014 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಸೆಲ್ ವಾಲ್, ಬಿ ವ್ಯಾಕ್ಯೂಲ್, ಸಿ ಕ್ಲೋರೋಪ್ಲಾಸ್ಟ್, ಡಿ ನ್ಯೂಕ್ಲಿಯಸ್. ಸೊ ಆಪ್ಷನ್ ಬಿ ಎ ಸೆಲ್ ಮೆಂಬ್ರೇನ್, ಬಿ ವ್ಯಾಕ್ಯೂಲ್, ಸಿ ನ್ಯೂಕ್ಲಿಯಸ್, ಡಿ ಸೈಟೋಪ್ಲಾಸಮ್. ಸೊ ಆಪ್ಷನ್ ಸಿ ಎ ಸೆಲ್ ಮೆಂಬ್ರೇನ್, ಬಿ ಪ್ಲಾಸ್ಟಿಡ್ಸ್, ಸಿ ನ್ಯೂಕ್ಲಿಯಸ್, ಡಿ ಕ್ಲೋರೋಪ್ಲಾಸ್ಟ್. ಆಪ್ಷನ್ ಡಿ ಎ ಸೆಲ್ ವಾಲ್, ಬಿ ವ್ಯಾಕ್ಯೂಲ್, ಸಿ ನ್ಯೂಕ್ಲಿಯಸ್, ಡಿ ಮೈಟೋಕಾಂಡ್ರಿಯಾ. ಸೊ ಇಲ್ಲಿ you can see here A. So A, it is the outer boundary, that is cell membrane. So protection and transport control ಮಾಡುತ್ತದೆ. So ಇಲ್ಲಿ A ಏನ್ ಬರ್ತದೆ? So A, it is cell membrane. So A, it is cell membrane. So B, so here we can see here B. So B, it is a large sac like structure, that is vacuole storage function ಮಾಡುತ್ತದೆ. So B ಏನ್ ಬರ್ತದೆ? So B vacuole ಬರ್ತದೆ. So next C. So C, as we can see here C. So C central dark round organelle, that is nucleus genetic material store ಮಾಡಿ control center ಆಗಿರುತ್ತದೆ. So C here, C it is nucleus. So C it is nucleus. So D, as we can see here D. So what is D here? D, it is the background fluid like region, that is cytoplasm where cell activities occur. So D, it is cytoplasm. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, that is A cell membrane, B vacuole, C nucleus, D, what is that? It is cytoplasm. So why other options are wrong here? So option A wrong. A cell wall ಅಲ್ಲ, animal cells have no cell wall, only membrane. So option C wrong. B plastid ಅಲ್ಲ. So plastid and chloroplast plant cell ನಲ್ಲಿ ಮಾತ್ರ dominant. So option D wrong. A cell wall ತಪ್ಪಾಗಿದೆ and D mitochondria ಅಲ್ಲ. So diagram ದಲ್ಲಿ cytoplasm shown. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ is the correct answer. Next question, study the following statements with reference to villi of small intestine. ಸೊ ಈ ಪ್ರಶ್ನೆ CTET ಫೆಬ್ರವರಿ 2014 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ A, they are finger like outgrowths and thousands in number ಅಂತ ಹೇಳಿದ್ದಾರೆ. ಸೊ B, they have very thin walls ಅಂತ ಹೇಳಿದ್ದಾರೆ. C, they have a network of thin and small blood vessels close to the surface ಅಂತ ಹೇಳಿದ್ದಾರೆ. ಸೊ D, they have small pores through which food can easily pass ಅಂತ ಹೇಳಿದ್ದಾರೆ. So the statements which enable the villi to absorb the digested food are. So option C ರೀತಿ ಇದೆ. Option A and B only. Option B, C and D only. Option C, A, B and C. Option D, B, C and D.
So villi, they are the finger like outgrowths in thousands, that is A. So surface area increase ಆಗುತ್ತದೆ for absorption. Okay, so ಇಲ್ಲಿ ಯಾವ್ದು ಬರ್ತದೆ, A ಬರ್ತದೆ. So thin walls, that is B. So nutrients ಸುಲಭವಾಗಿ ಒಳಗೆ ಡಿಫ್ಯೂಸ್ ಆಗಲು ಹೆಲ್ಪ್ ಮಾಡುತ್ತದೆ. So the next it is rich blood vessel network, that is C. So absorbed food immediate blood stream ಗೆ ಟ್ರಾನ್ಸ್ಪೋರ್ಟ್ ಆಗುತ್ತದೆ. ಸೊ ಇವು ಮೂರು ಫೀಚರ್ಸ್ ಗಳು ಡೈಜೆಸ್ಟೆಡ್ ಫುಡ್ ಅಬ್ಸಾರ್ಪ್ಷನ್ ಗೆ ಮೇಜರ್ ಯೂಸ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಸೊ ಡಿ ಇಟ್ ಈಸ್ ಇನ್ಕರೆಕ್ಟ್ ಬಿಕಾಸ್ ವಿಲೈ ಪೋರ್ಸ್ ಇಲ್ಲ. ಸೊ ಅಬ್ಸಾರ್ಪ್ಷನ್ ಸೆಲ್ ಮೆಂಬ್ರೇನ್ ಮುಖಾಂತರ ನಡೆಯುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು, ಆಪ್ಷನ್ ಸಿ. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ರಾಂಗ್, ಸಿ ಮಿಸ್ಸಿಂಗ್. ಬ್ಲಡ್ ವೆಸಲ್ಸ್ ಇಲ್ಲದರೆ ಅಬ್ಸಾರ್ಪ್ಷನ್ ಎಫಿಷಿಯಂಟ್ ಆಗುವುದಿಲ್ಲ. ಸೊ ಆಪ್ಷನ್ ಬಿ ರಾಂಗ್, ಎ ಮಿಸ್ಸಿಂಗ್. ವಿಲೈ ಲಾರ್ಜ್ ನಂಬರ್ ಇಲ್ಲದೆ ಸರ್ಫೇಸ್ ಕಡಿಮೆ ಆಗುತ್ತದೆ. ಸೊ ಆಪ್ಷನ್ ಡಿ ರಾಂಗ್. ಸೊ ಡಿ ಇಟ್ ಈಸ್ ರಾಂಗ್, ವಿಲೈ ಪೋರ್ಸ್ ಇಲ್ಲ. ಸೊ ಆಪ್ಷನ್ ಇಟ್ ಈಸ್ ಇನ್ವ್ಯಾಲಿಡ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ಸ್ಟಡಿ ದ ಫಾಲೋವಿಂಗ್ ಟೇಬಲ್. ಸೊ ಈ ಪ್ರಶ್ನೆ ಸಿಟಿಇಟಿ ಸೆಪ್ಟೆಂಬರ್ 2014 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಮೂರು ಕಾಲಮ್ ಕೊಟ್ಟಿದ್ದಾರೆ. In the first column we have group, in the second column we have parts of stamen, in the third column we have parts of pistil. So ಇಲ್ಲಿ first column ನಲ್ಲಿ A ಅಂತ ಕೊಟ್ಟಿದ್ದಾರೆ. In the second column we have anther, filament. In the third column we have ovary, stigma, style. So in the first column we have B. So in the second column anther, petal. In the third column anther, sepal, stigma. So in the first column we have C. So in the second column we have stigma, filament. In the third column we have style, stigma, sepal. So in the first column we have D. In the second column we have style, ovary. So in the third column we have anther, filament, ovary. So the group in which the parts of stamen and the parts of pistils are correctly shown is option C ರೀತಿ ಇದೆ. Option A, A. Option B, B. Option C, C. Option D, D. So here stamen, so just I will write here stamen. So stamen, it consists of anther plus filament. It consists of anther plus filament which produce and hold pollen. So which produce and hold, what is that? Pollen. So the next is pistil. So pistil, it is a female part. So pistil, it is the female part. So it has ovary, it has ovary, it has stigma, so it has style. So they are responsible for ovule production. They are responsible for ovule production and fertilization. So group A gives the correct parts for both stamen and pistil. Hence here option A is the correct. So why other options are wrong here? Option B wrong. So stamen ನಲ್ಲಿ petal ಇಲ್ಲ, pistil parts ಕೂಡ ತಪ್ಪು ಮಿಕ್ಸ್ ಆಗಿದೆ. So option C wrong. Stamen that is equal to stigma ಅಲ್ಲ. So pistil ನಲ್ಲಿ sepal part ಆಗುವುದಿಲ್ಲ. So option D wrong. Stamen ತಪ್ಪಾಗಿದೆ. Style and ovary pistil ಗೆ ಸೇರಿದೆ, stamen ಗೆ ಅಲ್ಲ. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ option A, that is A is the correct answer. Next question, if you carefully dig a grass plant and observe its roots and leaves, you will find that it has. So ಈ ಪ್ರಶ್ನೆ ಸಿಟಿಇಟಿ ಸೆಪ್ಟೆಂಬರ್ 2014 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಟ್ಯಾಪ್ ರೂಟ್ಸ್ ಅಂಡ್ ಪ್ಯಾರಲಲ್ ವಿನೇಷನ್. ಆಪ್ಷನ್ ಬಿ ಟ್ಯಾಪ್ ರೂಟ್ಸ್ ಅಂಡ್ ರೆಟಿಕ್ಯುಲೇಟ್ ವಿನೇಷನ್. ಆಪ್ಷನ್ ಸಿ ಫಿಬ್ರಸ್ ರೂಟ್ಸ್ ಅಂಡ್ ರೆಟಿಕ್ಯುಲೇಟ್ ವಿನೇಷನ್. ಆಪ್ಷನ್ ಡಿ ಫಿಬ್ರಸ್ ರೂಟ್ಸ್ ಅಂಡ್ ಪ್ಯಾರಲಲ್ ವಿನೇಷನ್. So grass plants belong to monocots. So grass plants, so just I will write. So grass plants belong to what is that? They belong to monocots. So they have fibrous root system where many roots grow from the base. So leaves show parallel venation where veins run side by side. Monocots feature. So ಆದ್ದರಿಂದ ಗ್ರಾಸ್ ನಲ್ಲಿ ಏನಾಗ್ತದೆ? ಸೊ ಆದ್ದರಿಂದ ಗ್ರಾಸ್ ನಲ್ಲಿ ಫಿಬ್ರಸ್ ರೂಟ್ಸ್ ಪ್ಲಸ್
ಪ್ಯಾರಲಲ್ ವೆನೇಷನ್ ಕಂಡುಬರುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಇಸ್ ಫಿಬ್ರಸ್ ರೂಟ್ಸ್ ಅಂಡ್ ಪ್ಯಾರಲಲ್ ವೆನೇಷನ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಸೊ ಆಪ್ಷನ್ ಎ ರಾಂಗ್, ಟ್ಯಾಪ್ ರೂಟ್ ಮೊನೊಕಾಟ್ ಅಲ್ಲ, ಸೊ ಫಿಬ್ರಸ್ ಇರುತ್ತದೆ. ಸೊ ಆಪ್ಷನ್ ಬಿ ರಾಂಗ್, ಸೊ ಟ್ಯಾಪ್ ರೂಟ್ ಪ್ಲಸ್ ರೆಟಿಕ್ಯುಲೇಟ್ ಡೈಕಾಟ್ ಫೀಚರ್ಸ್ ನಾಟ್ ಗ್ರಾಸ್. ಸೊ ಆಪ್ಷನ್ ಸಿ ರಾಂಗ್, ಫಿಬ್ರಸ್ ಕರೆಕ್ಟ್ ಬಟ್ ರೆಟಿಕ್ಯುಲೇಟ್ ವೆನೇಷನ್ ಡೈಕಾಟ್ಸ್ಗೆ ಟಿಪಿಕಲ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. Next question, an animal pops out its stomach through its mouth to eat the soft material of those animals which are covered by hard shells of calcium carbonate. After opening the shell and eating the soft material, the stomach goes back into the body of the animal to slowly digest the food. The name of this animal is. So ಈ ಪ್ರಶ್ನೆ CTET ಸೆಪ್ಟೆಂಬರ್ 2014 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಕ್ರೊಕೊಡೈಲ್, ಆಪ್ಷನ್ ಬಿ ಆಕ್ಟೋಪಸ್, ಆಪ್ಷನ್ ಸಿ ಟಾರ್ಟಾಯ್ಸ್, ಆಪ್ಷನ್ ಡಿ ಸ್ಟಾರ್ಫಿಶ್. ಸೊ ಸ್ಟಾರ್ಫಿಶ್ shows external digestion where it pushes its stomach out through the mouth to digest food. ಸೊ ಈ ಅನಿಮಲ್ ಹಾರ್ಡ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಶೆಲ್ ಇರುವ ಅನಿಮಲ್ಸ್ ತಿನ್ನಲು ಸ್ಟೊಮಕ್ ಹೊರಗೆ ತರುತ್ತದೆ. ಸೊ ಫುಡ್ ಡೈಜೆಸ್ಟ್ ಆದ ನಂತರ ಸ್ಟೊಮಕ್ ಮತ್ತೆ ಬಾಡಿ ಒಳಗೆ ಹೋಗುತ್ತದೆ. ಸೊ ದಿಸ್ ಫೀಡಿಂಗ್ ಮೆಥಡ್ ಇಟ್ ಈಸ್ ಯೂನಿಕ್ ಟು ಸ್ಟಾರ್ಫಿಶ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಇಸ್ ಸ್ಟಾರ್ಫಿಶ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ಕ್ರೊಕೊಡೈಲ್ ರಾಂಗ್. ಸೊ ಕ್ರೊಕೊಡೈಲ್ ಯೂಸಸ್ ಟೀತ್ ಟು ಟಿಯರ್ ಫುಡ್. ಸೊ ಸ್ಟೊಮಕ್ ಹೊರಗೆ ಬರುವ ಹ್ಯಾಬಿಟ್ ಇಲ್ಲ. ಸೊ ಆಪ್ಷನ್ ಬಿ ಆಕ್ಟೋಪಸ್ ರಾಂಗ್. ಸೊ ಆಕ್ಟೋಪಸ್ ಯೂಸಸ್ ಬೀಕ್ ಅಂಡ್ ಪಾಯ್ಸನ್, ಎಕ್ಸ್ಟರ್ನಲ್ ಡೈಜೆಷನ್ ಆಗುವುದಿಲ್ಲ. ಸೊ ಆಪ್ಷನ್ ಸಿ ಟಾರ್ಟಾಯ್ಸ್ ರಾಂಗ್. ಸೊ ಟಾರ್ಟಾಯ್ಸ್ ಚೂಸ್ ಫುಡ್, ಸ್ಟೊಮಕ್ ಎವರ್ಷನ್ ಇಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಇಸ್ ಸ್ಟಾರ್ಫಿಶ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. Next question, the ratio between the lengths of small intestine and large intestine in the human body is. ಸೊ ಈ ಪ್ರಶ್ನೆ CTET ಸೆಪ್ಟೆಂಬರ್ 2014 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ 8:1, ಆಪ್ಷನ್ ಬಿ 5:1, ಆಪ್ಷನ್ ಸಿ 1:5, ಆಪ್ಷನ್ ಡಿ 1:8. So in humans, small intestine length it is much longer than large intestine. So here small intestine, so ಇದು ಸುಮಾರು 5ರಿಂದ 6 ಮೀಟರ್ಸ್ ಉದ್ದ ಇರುತ್ತದೆ. So it is around 5 to 6 meters long. So while large intestine ಇದು ಸುಮಾರು 1 to 1.5 meters ಲಾಂಗ್ ಇರುತ್ತದೆ. ಓಕೆ, ಸೊ ದ ರೇಷಿಯೋ ಫಾರ್ ಸ್ಮಾಲ್ ಇಂಟೆಸ್ಟೈನ್ is to large intestine, it is approximately 5:1. Okay, so this longer length helps in maximum digestion and absorption of nutrients. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, that is 5:1. So why other options are wrong here? Option A 8:1 wrong. So small intestine long ಇದೆ but 8 times long ಇಲ್ಲ. So option C 1:5. So it is wrong. So here large intestine longer ಎಂದು ಹೇಳುತ್ತದೆ, which is biologically incorrect. So option D 1:8 wrong. So large intestine small intestine ಗಿಂತ longer ಆಗುವುದಿಲ್ಲ, opposite relation. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, that is 5:1. ಆಪ್ಷನ್ ಬಿ is the correct answer. ಸೊ ಫ್ರೆಂಡ್ಸ್, ಇವತ್ತಿನ PYQ ಸಾಲ್ವಿಂಗ್ ಸೆಷನ್ ನಿಮಗೆ ದ ವರ್ಲ್ಡ್ ಆಫ್ ದಿ ಲಿವಿಂಗ್ ಟಾಪಿಕ್ ನ CTET ಕ್ವಶನ್ ಪ್ಯಾಟರ್ನ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಆಗಿರಬೇಕು. ಸೊ ಪ್ರಿವಿಯಸ್ ಇಯರ್ ಕ್ವಶನ್ ಪ್ರಾಕ್ಟೀಸ್ ಅಂದರೆ ಕಾನ್ಸೆಪ್ಟ್ಸ್ ಅಪ್ಲೈ ಮಾಡುವ ಕ್ಲಾರಿಟಿ, ರಿಪೀಟೆಡ್ ಕ್ವಶನ್ಸ್ ಐಡೆಂಟಿಫೈ ಮಾಡುವ ಕಾನ್ಫಿಡೆನ್ಸ್, ಪೇಪರ್ ಟು ಸ್ಕೋರಿಂಗ್ ಇಂಪ್ರೂವ್ ಮಾಡುವ ಸ್ಮಾರ್ಟ್ ಅಪ್ರೋಚ್. ಈ ಟಾಪಿಕ್ ನ ಪಾರ್ಟ್ 5 ಸೆಷನ್ ಅನ್ನು ಅತಿ ಶೀಘ್ರದಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಅಲ್ಲಿ 2011 to 2024 PYQs ಇಂದ ಮೋರ್ MCQs ಸಾಲ್ವ್ ಮಾಡಿ ಎಕ್ಸಾಮ್ ಓರಿಯೆಂಟೆಡ್ ಪ್ರಾಕ್ಟೀಸ್ ಮಾಡೋಣ. ಸೊ ಸೆಷನ್ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪಾರ್ಟ್ 5 ಮಿಸ್ ಆಗಬಾರ್ದಂದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್ ಫಾರ್ CTET 2026. ಕೀಪ್ ಪ್ರಾಕ್ಟೀಸಿಂಗ್, ಕೀಪ್ ಇಂಪ್ರೂವಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೈನ್ಸ್ ಪಾಠಶಾಲಾ.